ನೀವು ಮೇ 12 ನಂತರಪ್ಪ ನಮ್ಮ ಜಿಲ್ಲೆಯಲ್ಲಿ ಮಳೆ ಸ್ಟಾರ್ಟ್ ಆಗಿರೋದು. ಮೇ 2 ಗಂಟೆ ಉಗಿದಿತ್ತು, 2ರಿಂದ 12 ಗಂಟೆ ಮಳೆ ಇರಲಿಲ್ಲ. 12 ನಂತರ ಮಳೆ ಹೋಯ್ತಲ್ಲ, ಹೌದು ಸರ್, ಅವಾಗ ಹಾಕದವೆಲ್ಲ ಇಷ್ಟು ಬಂದಿದ್ವಲ್ಲ. ಭಾರಿ ಮಳೆಯಿಂದ ಜೋಳಕ್ಕೆ ಬುಜ್ಜು ರೋಗ ಬಂದ ಹಿನ್ನೆಲೆಯಲ್ಲಿ ರೈತರ ಜಮೀನುಗಳಿಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೋಗಕ್ಕೆ ಕಾರಣವಾದ ಬಗ್ಗೆ ರೈತರಿಗೆ ತಿಳುವಳಿಕೆ ನೀಡಿದರು. ಮೈಸೂರಿನ ಜಂಟಿ ನಿರ್ದೇಶಕರಾದ ರವಿ, ಹುಣಸೂರು ಸಹಾಯಕ ನಿರ್ದೇಶಕರಾದ ಅನಿಲ್ ಕುಮಾರ್ ಸೇರಿದಂತೆ ಕೃಷಿ ಇಲಾಖೆಯ ಹಲವು ಅಧಿಕಾರಿಗಳು ಗುರುಪುರ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗುರುಪುರ ವ್ಯಾಪ್ತಿಯ ಪಾಲಹೊಸೂರು, ಕಾಳೇನಹಳ್ಳಿ, ಕುರುಬರ ಹೊಸಳ್ಳಿ ಸೇರಿದಂತೆ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಜೋಳದಲ್ಲಿ ಕಂಡುಬರುವ ಬುಜ್ಜು ರೋಗ ಸೇರಿದಂತೆ ಇನ್ನಿತರ ರೋಗಗಳ ಬಗ್ಗೆ ಪರಿಶೀಲನೆ ನಡೆಸಿ ರೈತರಿಂದ ಮಾಹಿತಿ ಪಡೆದರು. ಇದೇ ಸಂದರ್ಭದಲ್ಲಿ ಗುರುಪುರ ವ್ಯಾಪ್ತಿಯ ಹಳ್ಳಿಗಳಿಂದ ಹಲವು ರೈತ ಮುಖಂಡರು ಆಗಮಿಸಿದರು. ನಾನು KH ರವಿ, ಜಂಟಿ ಕೃಷಿ ನಿರ್ದೇಶಕರು, ಮೈಸೂರು ಜಿಲ್ಲೆ. ಈ ದಿನ ಮುಸುಕಿನ ಜೋಳದ ತಳಿ ವಿಜ್ಞಾನಿ ಡಾಕ್ಟರ್ ಮಾದೇವ್ P ಹಾಗೂ ಮುಸುಕಿನ ಜೋಳದ ಸಸ್ಯ ರೋಗ ಶಾಸ್ತ್ರಜ್ಞರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ರವರ ಜೊತೆ HD ದೇವನಕೋಟೆ, ಸರಗೂರು ಭಾಗ ಹಾಗೂ ಹುಣಸೂರು ಭಾಗಗಳಲ್ಲಿ ಮುಸುಕಿನ ಜೋಳದ ತಾಕುಗಳಿಗೆ ಇವತ್ತು ಭೇಟಿ ನೀಡಿ ಏನು ಈಗಿನ ದಿನಮಾನಗಳಲ್ಲಿ ಬಂದಿರತಕ್ಕಂಥ ಬೂದು ರೋಗ ಅಥವಾ ಕೇದಿಗೆ ರೋಗ ಅಥವಾ ಆಂಗ್ಲ ಭಾಷೆಯಲ್ಲಿ ಡೌನಿ ಮಿಲ್ಡ್ಯೂ ಅಂತ ಕರಿತೀವಿ, ಈ ತಾಕುಗಳಿಗೆ ಭೇಟಿ ನೀಡಿದ್ದೇವೆ. ಇದು ಒಂದು ಶಿಲೀಂಧ್ರ ರೋಗವಾಗಿದ್ದು ಇದು ಗಾಳಿಯಲ್ಲಿ ಮತ್ತು ಮಣ್ಣಿನ ಮೂಲಕ ಇದು ಒಂದರಿಂದ ಒಂದು ತಾಕುಗಳಿಗೆ ಅಥವಾ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ. ಸೊ ಹಾಗಾಗಿ ಇದರ ಮುಖ್ಯ ನಿಯಂತ್ರಣ ಏನಪ್ಪ ಅಂದರೆ ಬೀಜೋಪಚಾರ ಮತ್ತು ಕಾಣಿಸಿಕೊಂಡ ನಂತರ ಅಲ್ಲಲ್ಲಿ ಅಪರೂಪಕ್ಕೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಕಾಣಿಸುತ್ತೆ, ಅದನ್ನು ಕಿತ್ತಾಕಬೇಕು, ಗಿಡಗಳನ್ನು ಕಿತ್ತು ಸುಡಬೇಕು. ನಂತರ ಔಷಧಿ ಏನು ಕೆಮಿಕಲ್ಸ್ಗಳನ್ನು ಸ್ಪ್ರೇ ಮಾಡಬೇಕಾಗುತ್ತದೆ. ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಅನ್ನುವಂಥ ಮಿಶ್ರಣ ಇರುವ ಪೌಡರ್ಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ. ಅವನ್ನು 2 ಗ್ರಾಮನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಈ ರೋಗ ಬರಲಿಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ನಾವು ನೋಡಿದ ಒಂದು ಸುಮಾರು ತಾಕುಗಳಲ್ಲಿ, ಇವತ್ತು ನೋಡಿದಂಥ ತಾಕುಗಳಲ್ಲಿ ಮೇ ಮಾಹೆಯ 12-13 ನಂತರ ಒಂದು ವಾರದಲ್ಲಿ ಮೇ 3ನೇ ವಾರ, 2ನೇ ವಾರದ ಮಧ್ಯಭಾಗದಿಂದ 3ನೇ ವಾರದ ಆರಂಭದವರೆಗೆ ಬಿತ್ತನೆ ಆಗಿದ್ದಾವೆ ಆ ಒಂದು ತಾಕುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ರೋಗ ಬಾಧೆ ಕಂಡುಬಂದಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಅಂದರೆ ಆ ಒಂದು ಮೇ ಕೊನೆಯ ಭಾಗದಲ್ಲಿ 8ರಿಂದ 10 ದಿವಸಗಳ ಕಾಲ ಬಿದ್ದಂಥ ಮಳೆ ಹಾಗೂ ಮೋಡ ಕವಿದ ವಾತಾವರಣ, ಗಾಳಿಯಲ್ಲಿ ಹೆಚ್ಚಿನ ತೇವಾಂಶ, ಈ ಎಲ್ಲವೂ ಕೂಡ ಆ ಒಂದು ಶಿಲೀಂಧ್ರದ ಬೆಳವಣಿಗೆಗೆ ಪೂರಕವಾಗಿ ಇದು ಹೆಚ್ಚಿನ ಭಾಗದಲ್ಲಿ ಸುಮಾರು ಒಂದು 10ರಿಂದ 15% ಬೆಳೆಗೆ ಹಾನಿಕಾರಕವಾಗಿ ಕಂಡಿದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 55,558 ಹೆಕ್ಟೇರ್ ಪ್ರದೇಶದಲ್ಲಿ ಮುಸುಕಿನ ಜೋಳವನ್ನು ಬೆಳೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು 13,000 ಹೆಕ್ಟೇರ್ ಪ್ರದೇಶದಲ್ಲಿ HD ಕೋಟೆಯಲ್ಲಿ, 11,000 ಹೆಕ್ಟೇರ್ ಸರಗೂರಿನಲ್ಲಿ, ಹುಣಸೂರಿನಲ್ಲಿ 12,000 ಹೆಕ್ಟೇರ್, ಮತ್ತು ಪಿರಿಯಾಪಟ್ಟಣದಲ್ಲಿ 11,000 ಹೆಕ್ಟೇರ್, ಮತ್ತು ನಂಜನಗೂಡಿನಲ್ಲಿ ಮತ್ತು ನರಸೀಪುರ ಮತ್ತು ಮೈಸೂರಿನಲ್ಲಿ ಸ್ವಲ್ಪ ಭಾಗದಲ್ಲಿ, ಮತ್ತು KR ನಗರ ಇಲ್ಲಿ ಕೂಡ ಸ್ವಲ್ಪ ಭಾಗದಲ್ಲಿ ಈ ಬೆಳೆಯನ್ನು ಬೆಳೆದಿದ್ದಾರೆ. ಬಟ್ ಇದಕ್ಕೆ ಪ್ರಮುಖವಾಗಿ ಒಂದು ಬೆಳೆಯ ನಿರ್ವಹಣೆ ಕೂಡ ನಾವು ನೋಡಿದ ಆಧಾರದ ಮೇಲೆ ಹೇಳೋದಾದರೆ ಬೆಳೆಯ ನಿರ್ವಹಣೆಯಲ್ಲೂ ಕೆಲವೊಂದು ಕಡೆ ಲೋಪಗಳು ಆಗಿರೋದು ಕಂಡುಬರ್ತದೆ. ಏನು ಬೆಳೆಯ ನಿರ್ವಹಣೆ ಅಂದರೆ ಈ ಪ್ರಮುಖವಾಗಿ ಬದುಗಳಲ್ಲಿ ಇರ್ತಕ್ಕಂಥ ಬದುಗಳನ್ನು ನೀಟಾಗಿಡಬೇಕು, ಕಳೆಗಳನ್ನೆಲ್ಲ ತೆಗಿಬೇಕು. ಇದು ಯಾಕೆ ಅಂದರೆ ಇದರಲ್ಲಿ ಬರ್ತಕ್ಕಂಥ ಸ್ಪೋರ್ಸ್ ಅಂತ ಇರ್ತವೆ, ಅವು ಬದುಗಳ ಮೇಲೂ ಕೂಡ ಇರ್ತವೆ, ವರ್ಷಾನುಗಟ್ಟಲೆ ಇರ್ತವೆ. ಅದಕ್ಕೆ ಬದುಗಳ ಮೇಲೆ ಇರ್ತಕ್ಕಂಥ ಗಿಡ ಗೆಂಡೆಗಳನ್ನು ತೆಗಿಬೇಕು. ಆಮೇಲೆ ಪೊಟ್ಯಾಷನ್ನ ಕಡ್ಡಾಯವಾಗಿ ಹಾಕಬೇಕು. ಆದರೆ ನಾವು ಇವತ್ತು ನೋಡಿದ ಎಲ್ಲ ತಾಕುಗಳಲ್ಲಿ ನಮ್ಮ ರೈತರು ಹೇಳೋದು 20 ಹಾಕಿದ್ವಿ ಅಥವಾ DAP ಹಾಕಿದ್ವಿ ಅಂತ. ಎರಡರಲ್ಲೂ ಕೂಡ ಪೊಟ್ಯಾಷ್ ಇರೋದ್ರಿಲ್ಲ. ಪೊಟ್ಯಾಷಿನ ಪ್ರಮುಖ ಕೆಲಸ ಏನಪ್ಪ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಬರ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಕಾಳು ಕಟ್ಟುವಿಕೆಗೆ ಎಲ್ಲ ಸಹಾಯವನ್ನು ಮಾಡ್ತದೆ. ಮತ್ತು ಇದು ಒಂದು ರೈತರು ಅನುಸರಣೆ ಮಾಡದೇ ಇರ್ತಕ್ಕಂಥದ್ದು. ಪೊಟ್ಯಾಷನ್ನು ಕಡ್ಡಾಯವಾಗಿ
ಮೂಲ ಗೊಬ್ಬರವಾಗಿ ಹಾಕಬೇಕಾಗಿದೆ. ರೈತರು ಅದನ್ನು ಅನುಸರಣೆ ಮಾಡಬೇಕಾಗಿದೆ. ನಾವು ಹಲವಾರು ಬಾರಿ ಹಲವಾರು ತರಬೇತಿಗಳಲ್ಲಿ ಮತ್ತು ಹಲವಾರು ಪತ್ರಿಕೆಗಳ ಮುಖಾಂತರ ಹಲವಾರು ರೇಡಿಯೋ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಸಾಕಷ್ಟು ಬಾರಿ ಹೇಳಿದರೂ ಕೂಡ ಇದರಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ರೈತರು ಎಡವಿದ್ದಾರೆ.